ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ಇನ್ನು ಎಷ್ಟೊತ್ತಾಗುತ್ತೆ? ಇನ್ನೇನು ಬಂದ್ಬಿಡ್ತಾರೆ. ಯಾಕೆ ನಿಂಗೆ ಬೋರ್ ಆಗ್ತಿದ್ಯಾ? ಅಯ್ಯೋ ಇಲ್ಲಪ್ಪ, ಸುಮ್ನೆ ಹಾಗೆ ಕೇಳ್ದೆ. ಮಗು ಜೊತೆಲಿರುವಾಗ ಬೋರ್ ಆಗೋದಿದೆಯೇ? ನಿನಗಿವಾಗ ಇಂಜೆಕ್ಷನ್ ಕೊಡ್ತಾರೆ, ಡಾಕ್ಟ್ರು ಬರ್ತಾರೆ. ಸುಧಾ, ಇವನಿಗೆ ವ್ಯಾಕ್ಸಿನೇಷನ್ ಕೊಟ್ರೆ ತುಂಬಾ ನೋವಾಗುತ್ತಲ್ವಾ? ಅಳೋದನ್ ಶುರು ಮಾಡ್ಬಿಡ್ತಾನೆ ಪಾಪ. ಮಗು ಯಾವ್ದಕ್ಕೆ ಅಳಲ್ಲ ಅದ್ಗೆ, ಎಲ್ಲದಕ್ಕೂ ಅಳುತ್ತೆ. ನೀವ್ ತಲೆ ಕೆಡ್ಸ್ಕೊಬೇಡಿ. ಸ್ವಲ್ಪ ತಳ್ತಾನೆ, ಆಮೇಲೆ ಸರಿ ಹೊಟ್ಟೋಗ್ತಾನೆ. ಅವ್ನು ಅಳ್ತಿದಾನೆ ಅಂತ ಇಂಜೆಕ್ಷನ್ ಕೊಡಿಸ್ದೇ ಇರಕ್ಕಾಗತ್ತಾ? ಮುಂದೆ ಕಾಯಿಲೆ ಕಸನೆ ಬರ್ಬಾರ್ದು ಅಂದ್ರೆ ಈ ನೋವು ತೊಡ್ಕೊಳ್ಳೋದೇ ವಾಸಿ ಅಲ್ವಾ? ನಿಜ ಸುಧಾ, ಆದ್ರೆ ಪುಟ್ಟ ಮಗು ಇದಕ್ಕೆ ಹೋಗಿ ಸೂಜಿ ಎಲ್ಲ ಚುಚ್ಚೋದು, ಅದು ನನ್ನ ಹಾರ್ಟ್ ಡೈರೆಕ್ಟ್ ಆಗಿ ಚುಚ್ಚದಂಗೆ. ನನಗಂತೂ ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಕರಳು ಚುಳ್ಳು ಅನ್ನತ್ತೆ. ನನಗಂತೂ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಆಗ್ತಿಲ್ಲ. ಇದೇನದ್ಗೆ ಹೀಗೆ ಹೇಳ್ತಿದ್ದೀರಾ? ಸ್ವಲ್ಪ ನೋವಾಗುತ್ತಷ್ಟೇ, ಸ್ವಲ್ಪ ಹೊತ್ನಲ್ಲಿ ಸರಿ ಹೊಟ್ಟೋಗುತ್ತೆ. ಹಾ, ಈಗ ಸ್ವಲ್ಪ ನೋವು ತಡ್ಕೊಂಡ್ರೆ ಮುಂದೆ ದೊಡ್ಡ ದೊಡ್ಡ ನೋವು ಬರಲ್ಲ. ಏನೋ ಅದಕ್ಕೆ ನೀವ್ ಇಷ್ಟಕ್ಕೆ ಹಿಂಗಂದ್ರೆ ಹೆಂಗೆ? ಇನ್ನು ಎಷ್ಟೊಂದು ಇಂಜೆಕ್ಷನ್ಗಳು ಕೊಡ್ಬೇಕು, ಅವಾಗ ಏನ್ ಮಾಡ್ತೀರಾ? ನೋವು ಆಗದೆ ಇರೋ ಇಂಜೆಕ್ಷನ್ ಕೊಡೋಕೆ ಹೇಳ್ತೀನಿ. ಹಾಗೆಲ್ಲ ಇರಲ್ಲ ಅದಕ್ಕೆ. ನೀವ್ ಒಳ್ಳೆ. ಮ್ಯಾಮ್, ನೀವು ಒಳಗಡೆ ಹೋಗಿ. ಹಾ, ಭೂಮಿಕಾ ಅವರೇ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಚೆನ್ನಾಗಿದ್ದೀನಿ ಡಾಕ್ಟರ್. ಬನ್ನಿ, ಮೊದಲು ನಿಮಗೆ ಜನರಲ್ ಚೆಕಪ್ ಮಾಡಿಬಿಡೋಣ. ಹಾ ಸುಧಾ, ಬನ್ನಿ, ನಿಧಾನ ಕೂತ್ಕೊಳ್ಳಿ. ಪೇನ್ ಏನೂ ಇಲ್ಲ ಅಲ್ವಾ? ಇಲ್ಲ ಡಾಕ್ಟರ್. ವೆರಿ ಗುಡ್, ರಿಕವರ್ ಆಗ್ತಾ ಇದ್ದೀರಾ. ಒಂದು ನಿಮಿಷ. ಅವನು ಕೂತಿದ್ರೆ ಸ್ವಲ್ಪ ಹೈಪರ್ ಆಗ್ತಾನೆ, ಸಾರಿ. ಈ ಮಗು ನಿಮ್ಗೆ ದೇವ್ರು ಕೊಟ್ಟಿರೋ ವರ. ಅದು ಅಲ್ಲದೆ ನಿಮ್ಗೆ ಲೇಟಾಗಿ ಆಗಿದೆ ಅಲ್ವಾ? ಇದನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಇನ್ ಬಿಡಿ ಡಾಕ್ಟರ್, ನೀವ್ ಹೇಳಿದ್ರಲ್ಲ ಮುಗೀತು. ನಮ್ಮ ಅದ್ಗೆ ಏನು ಮಗುನ ಕೆಳಗಡೆ ಇಡೋದೇ ಇಲ್ಲ, ಎತ್ಕೊಂಡೇ ಓಡಾಡ್ತಿರ್ತಾರೆ, ಹೂ ತರ ನೋಡ್ಕೋತಾರೆ. ಮತ್ತೆ ನನ್ನ ಮಗು ಅಲ್ವಾ, ನಾನ್ ತಾನೇ ನೋಡ್ಕೋಬೇಕು. ಅದು ಹೌದು. ವ್ಯಾಕ್ಸಿನೇಷನ್ ಮಾಡಬೇಕು. ಡಾಕ್ಟರ್, ಇಂಜೆಕ್ಷನ್ ಹಾಕ್ಲೇಬೇಕಾ? ಡ್ರಾಪ್ಸ್ ಹಾಕಿದ್ರೆ ಆಗಲ್ವಾ? ಭೂಮಿಕಾ ಅವರೇ, ತಮಾಷೆ ಮಾಡ್ತಾ ಇದ್ದೀರಾ? ಇದಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ, ಇಂಜೆಕ್ಷನ್ನೇ ಮಾಡಬೇಕು. ಅಲ್ಲ ಡಾಕ್ಟರ್, ಅವನಿಗೆ ನೋವಾಗುತ್ತಲ್ವಾ ಇಂಜೆಕ್ಷನ್ ಕೊಟ್ರೆ? ಹೀಗಂದ್ರೆ ಹೇಗೆ? ಈಗ ಮಗುಗೆ ಇಂಜೆಕ್ಷನ್ ಚುಚ್ಚಿದ್ರೆ ಅಂತಾನೆ ಮುಂದೆ ಮಗು ಚೆನ್ನಾಗಿರೋದು. ಅದಕ್ಕೋಸ್ಕರನೇ ನಾವು ವ್ಯಾಕ್ಸಿನೇಷನ್ ಮಾಡೋದು. ನೀವೇನು ವರಿ ಮಾಡ್ಕೋಬೇಡಿ. 2 ನಿಮಿಷ ಅಳತೆ, ಆಮೇಲೆ ಸರಿ ಹೋಗತ್ತೆ. ಅಲ್ಲ ಡಾಕ್ಟರ್, 2 ನಿಮಿಷ ಆದ್ರೂ ಅಳ್ತಾನಲ್ವಾ, ಆಮೇಲೆ ಸರಿ ಹೋಗ್ತಾನಂದ್ರೆ ಏನರ್ಥ? ಒಂದು ಸಣ್ಣ ಇರುವೆ ಕಚ್ಚಿದಂಗ ಆಗತ್ತೆ ಅಷ್ಟೇ. ಅಲ್ಲ ಡಾಕ್ಟರ್, ಇರುವೆ ಕಚ್ಚಿದಂಗ ಆದ್ರೂ ಅವನಿಗೆ ನೋವಾಗುತ್ತಲ್ವಾ, ಊತ ಬಂದ್ಬಿಡುತ್ತೆ ಅವನಿಗೆ. ಏನಾಗಲ್ಲ, ನಾನು ಇದೀನಲ್ಲ, ಬನ್ನಿ. ಅಯ್ಯೋ ಡಾಕ್ಟರ್, ಸೂಜಿ ಏನು ಅಷ್ಟು ಉದ್ದ ಇದೆ? ಚಿಕ್ಕದಿರೋದು ಸೂಜಿ ಕೊಡಿ ನೀವು. ಇದೇ ಚಿಕ್ಕ ಸೂಜಿ, ಇದಕ್ಕಿಂತ ಚಿಕ್ಕ ಸೂಜಿ ಎಲ್ಲಿಂದ ತರೋಣ? ಏನಾಗಲ್ಲ, ಇರುವೆ ಕಚ್ಚಿದಂಗ ಆಗತ್ತೆ ಅಷ್ಟೇ. ಇಲ್ಲ ಡಾಕ್ಟರ್, ಅವ್ನಿಗೆ ನೋವಾಗುತ್ತೆ ಡಾಕ್ಟರ್. ಭೂಮಿಕಾ ಅವರೇ, ಯಾಕೆ ಇಷ್ಟೊಂದು ಸೆನ್ಸಿಟಿವ್ ಆಗ್ತಾ ಇದ್ದೀರಾ? ಏನು ಆಗೋದಿಲ್ಲ, ನಾನು ಇದೀನಲ್ವಾ, ಪ್ಯಾನಿಕ್ ಆಗ್ಬೇಡಿ. ಅಯ್ಯೋ ಅದ್ಗೆ ನೀವ್ಯಾಕೆ ಮಗು ತರ ಆಡ್ತಿದ್ದೀರಾ? ಇಂಜೆಕ್ಷನ್ ಅಲ್ವಾ, ಕೊಡ್ಸ್ಕೊಂಬಿಡಿ, ಮುಂದೆ ಅವನು ಆರೋಗ್ಯವಾಗಿರ್ತಾನೆ. ಸೋದಾ, ಸೂಜಿ ನೋಡಿ ಎಷ್ಟು ಉದ್ದ ಇದೆ ಅಂತ. ನಾವು ಇನ್ನೊಂದ್ ದಿನ ಬರೋಣ, ಬನ್ನಿ ಹೋಗೋಣ. ಅದಕ್ಕೆ ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಸರಿ ಹೋಗ್ತಾನೆ, ನೋವಲ್ಲ. ಇಲ್ಲ, ಅವ್ನಿಗೆ ನೋವಾಗುತ್ತೆ, ಪ್ಲೀಸ್ ಡಾಕ್ಟರ್, ಅವ್ನಿಗೆ ನೋವಾಗುತ್ತೆ. ಭೂಮಿಕಾ ಅವರೇ, ನಿಮ್ಗೆ ಇಲ್ಲಿದ್ರೆ ಇಂಜೆಕ್ಷನ್ ಮಾಡಕ್ಕಾಗಲ್ಲ, ನಿಮ್ಗೆ ನೋಡಕ್ಕಾಗಲ್ಲ ಅಂದ್ರೆ ನೀವು ಹೊರಗಡೆ ಹೋಗಿ, ನೀವು ಕರ್ಕೊಂಡ್ ಬನ್ನಿ ಮಗುನ.
ಪ್ಲೀಸ್ ಹೊರಗಡೆ ಹೋಗಿ 1-2 ನಿಮಿಷ. ಸರಿ ಅದ್ಗೆ ನೀವು ಹೊರಗೆ ಹೋಗಿ ಅಳ್ಬೇಡಿ ಅದ್ಗೆ ನಾನು ನೋಡ್ಕೋತೀನಿ ಆಯ್ತಾ. ನಾನು ಇಲ್ಲೇ ಹುಷಾರಾಗಿ ನೋಡ್ತಿರ್ತೀನಿ, ನೀವು ಹೊರಗಡೆ ಕೊಡಿ ಮಗುನ್ ಕೊಡಿ, ಕರ್ಕೊಂಬನ್ನಿ. ನಾನು ನೋಡ್ಕೋತೀನಿ. ನೀವು ಅಳ್ಬೇಡಿ, ಹೋಗಿ ಹೊರಗಡೆ ಹೋಗಿ ಹೊರಗೆ ಧೈರ್ಯವಾಗಿರಿ, ಏನಾಗಲ್ಲ. ನೀವೇನಿಲ್ಲಿ? ಅದು ಸುಮ್ಮನೆ ಬಂದ್ವಿ. ಸುಮ್ಮನೆ ನಾನು ಕಾಲ್ ಮಾಡಿ ಕೇಳಿದ್ದಕ್ಕೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂದ್ರೆ ಅದಕ್ಕೆ ನಾನು ನಿಮ್ಮನ್ನು ಕರೆದಿಲ್ಲ. ಮಗು ವ್ಯಾಕ್ಸಿನೇಷನ್ ಹಾಕಬೇಕಿತ್ತು, ಸೊ ನಾನು ಸುಧಾನ್ ಕರ್ಕೊಂಡ್ಬಂದೆ. ಫ್ರೀ ಆಗಿದ್ದಿದ್ರೆ ನಾನು ನಿಮ್ಮನ್ನು ಕರಿತಿರ್ಲಿಲ್ವಾ? ಅಲ್ಲ, ಅದು ಮೀಟಿಂಗ್ ಇತ್ತು. ಅದು ಇದು ಡಾಕ್ಟರ್ ಕರ್ಣ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬಂದ್ವಿ. ಡಾಕ್ಟರ್ ಕರ್ಣ ಫೋನ್ ಮಾಡಿದ್ರಾ? ಯಾಕೆ ಏನಾಯ್ತು? ಏನಿಲ್ಲ ರೀ, ಏನಿಲ್ಲ. ಅದು ಇದು ಮಗು ಡೆಲಿವರಿ ಆಯ್ತಲ್ಲ. ಮಗುಗೇನಾದರೂ ಆಗಿದೆಯಾ? ಅರೆ ವೆಯ್ಟ್, ಮಗುಗೇನು ಆಗಿಲ್ಲ. ಅದು ಮಗು ಆದಾಗ ಆದ್ಮೇಲೆ ನಾನು ಅವ್ರಿಗೆ ಸಿಕ್ಲಿಲ್ಲ, ಥ್ಯಾಂಕ್ಸ್ ಹೇಳಿಲ್ವಲ್ಲ, ಸೊ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಥ್ಯಾಂಕ್ಸ್ ಹೇಳೋದಕ್ಕೆ ಎಲ್ಲಿಗೆ ಯಾಕೆ ಬರಬೇಕಿತ್ತು? ಫೋನ್ ಮಾಡಲೇ ಥ್ಯಾಂಕ್ಸ್ ಹೇಳ್ಬೋದಾಗಿತ್ತಲ್ಲ. ಇಲ್ಲ ಏನದು ಕೈಯಲ್ಲಿ? ಇದು ಮಗು ಇದು ಅದೇ ಮಗುಗೇನೋ ಆಗಿದೆಯಾ? ಮಗುಗೇನೋ ಪ್ರಾಬ್ಲಮ್ ಇದೆಯಾ? ಏನಿದೆ ರಿಪೋರ್ಟ್? ಏನು ಇದು ಡಿಸ್ಚಾರ್ಜ್ ಸಂಬರಿ ಅಷ್ಟೇ ರೀ, ಏನು ಆಗಿಲ್ಲ. ಇಟ್ಸ್ ನಾಟ್ ಎ ರಿಪೋರ್ಟ್. ಸರಿ, ನಾನು ನೋಡ್ತೀನಿ. ನೀವು ನೋಡೋಂಥ ರಿಪೋರ್ಟ್ ಹಂಗಾರಿ ಹಂಗಾರಿ ನೀವು ಇಷ್ಟೊತ್ತಿಗೆ ಬರ್ತೀನಿ ಅಂತ ನಾನು ಹೇಳಿದ್ರೆ ನಾನು ಬರ್ತಾ ಇದ್ದೆ ತಾನೆ. ನೀವು ಒಬ್ಬರೇ ಬಂದಿದ್ದಾರಲ್ಲ. ನೀವು ಟಾಪಿಕ್ನ ಡೈವರ್ಟ್ ಮಾಡ್ಬಿಡಿ. ಅದರಲ್ಲಿ ಏನಿದೆ ಅಂತ ತೋರಿಸಿ, ನೀವು ಕೂಡ ನಾನು ನೋಡ್ತೀನಿ ಅನ್ಸಲ್ಲ. ಹೆಂಗ್ ಹೇಳೋದು? ಅಪ್ಪ ಹೇಳಪ್ಪ ನೀನೆ. ಏನಿಲ್ಲ ಅದಕ್ಕೆ ಬರೀ ಸಮ್ಮರಿ ಅಷ್ಟೇ ಇದು. ಇಲ್ಲ, ನೀವೆಲ್ಲರೂ ಏನೋ ಮುಚ್ಚಾಡ್ತಿದ್ರ, ಸುಳ್ಳು ಹೇಳ್ತಿದ್ರ. ನೋಡಿ ಮಗುಗೆ ಏನಾದ್ರು ಆಗಿದೆ, ನಮ್ಮ ಮಗುಗೆ ಏನಾದ್ರು ಪ್ರಾಬ್ಲಮ್ ಇದೆ ಇದ್ರೆ ಹೇಳಿ. ಇಲ್ಲ ಹೇಳಿದ್ರೆ ನಾನು ಫಸ್ಟ್ ಭೂಮಿಕಾ ಅವರೇ, ಮಗು ಅಳ್ತಾ ಇದೆ, ಫೀಡ್ ಮಾಡಬೇಕು ಅಂತ ಅನ್ಸುತ್ತೆ. ನೀವು ಹೋಗಿ ಫೀಡ್ ಮಾಡಿ, ಕರ್ಕೊಂಡೋಗಿ ಹೋಗಿ. ಸರ್, ಡಾಕ್ಟರ್ ಕರ್ಣ ಅವ್ರು ಕರೀತಾ ಇದ್ದಾರೆ, ನೀವು ಬನ್ನಿ ಸರ್. ಕೂತ್ಕೊಳ್ಳಿ. ಡಾಕ್ಟರ್ ಕರ್ಣ ಅವರು? ಕರ್ಣ ಸಾರು ಸರ್ಜರಿಲಿ ಬ್ಯುಸಿ ಆಗಿದ್ದಾರೆ, ಹಾಗಾಗಿ ನನ್ನೇ ಅಟೆಂಡ್ ಮಾಡಕ್ಕೆ ಹೇಳಿದ್ರು. ಥ್ಯಾಂಕ್ ಯು ಡಾಕ್ಟರ್. ಗೊತ್ತಿಲ್ದೇನೋ ಕರೆಕ್ಟ್ ಟೈಮಿಗೆ ಬಂದು ನಮ್ಮನ್ನು ಸೇವ್ ಮಾಡಿದ್ದೀರಾ. ಇಟ್ಸ್ ಓಕೆ. ಏನು ನಿಮ್ಮ ಪ್ರಾಬ್ಲಮ್ ಹೇಳಿ? ಕರ್ಣ ಸರ್ ಡೀಟೇಲಾಗಿ ನನಗೇನು ಹೇಳಿಲ್ಲ. ನನ್ನ ವೈಫಿಗೆ ಡಾಕ್ಟರ್ ಕರ್ಣ ಅವರೇ ಹೆರಿಗೆ ಮಾಡಿಸಿದ್ದು. ಟ್ವಿನ್ಸ್ ಹುಟ್ಟಿದ್ವು. ಬಟ್ ಒಂದು ಮಗು ಹುಟ್ಟಿದಾಗೇ ಕಿಡ್ನಾಪ್ ಆಗೋಯ್ತು. ಅಮೃತಧಾರೆ